ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ವೀಕ್ಷಕರು, ನಿಜವಾಗ್ಲೂ ಎಲ್ಲರೂ ಪ್ರಶ್ನೆ ಮಾಡಬೇಕಾಗಿರುವಂತಹ ವಿಚಾರ, ಭಾರತದಲ್ಲಿ ಸನಾತನ ಧರ್ಮ ಅದೇ ರೀತಿ ಹಿಂದೂಗಳಿಗೆ ಅವಮಾನ ಮಾಡುವಂಥದ್ದು ಅಷ್ಟು ಸುಲಭ ಆಗಿ ಬಿಟ್ಟಿದ್ಯಾ? ಯಾರಾದ್ರೂ ಮೊದಲು ನಾನು ಸೆಕ್ಯುಲರ್ ಅಂತ ತೋರಿಸ್ಕೊಳ್ಬೇಕಾಗಿದ್ರೆ ಅಂಥವ್ರು ಮೊದಲು ಮಾಡುವಂಥದ್ದೇ ಸನಾತನ ಧರ್ಮಕ್ಕೆ ಅವಮಾನ. ಅದು ಹಿಂದೂ ದೇವರುಗಳಿಗೆ ಬೈಯುವಂಥದ್ದಾಗಿರಬಹುದು, ಹಿಂದೂ ದೇವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥದ್ದಾಗಿರಬಹುದು. ಅಷ್ಟೆಲ್ಲ ಮಾತನಾಡಿದ ಮೇಲೂ ಅವ್ರುಗಳು ಯಾವುದೇ ಸಮಸ್ಯೆ ಇಲ್ಲದ ಓಡಾಡ್ತಾರೆ. ಇಡೀ ಹಿಂದೂ ಸಮಾಜ ಮೌನವಾಗಿ ಸಹಿಸಿಕೊಳ್ಳುತ್ತೆ. ಯಾಕೆ? ಇವತ್ತು ಭಾರತದ 100 ಕೋಟಿ ಹಿಂದೂಗಳು ಈ ಪ್ರಶ್ನೆಯನ್ನ ಕೇಳಬೇಕು. ಯಾಕಂದ್ರೆ ಮತ್ತೊಮ್ಮೆ ನಮ್ಮ ದೇಶದಲ್ಲಿ ಸನಾತನ ಧರ್ಮವನ್ನ ಅಳಿಸಿ ಹಾಕುವಂತಹ ಬೆದರಿಕೆಗಳನ್ನ ಬಹಿರಂಗವಾಗಿ ನೀಡಲಾಗಿದೆ. ಡಿಎಂಕೆ ನಾಯಕ ಉದಯನಿಧಿ ಸ್ಟಾಲಿನ್ ಮತ್ತೊಮ್ಮೆ ಸನಾತನ ಧರ್ಮದ ಬಗ್ಗೆ ಅವಮಾನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ತಮಿಳುನಾಡು ವಿಧಾನಸಭೆಯ ಮೊದಲ ದಿನ, ವೆರಿ ಫಸ್ಟ್ ಡೇ, ಅಲ್ಲಿನ ವಿರೋಧ ಪಕ್ಷದ ನಾಯಕ ಈ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮ ಜನರನ್ನ ವಿಭಜಿಸುತ್ತೆ, ಅದಕ್ಕೆ ಸನಾತನ ಧರ್ಮವನ್ನ ಸಂಪೂರ್ಣವಾಗಿ ಅಳಿಸಿ ಹಾಕಬೇಕು ಅನ್ನುವಂಥ ಮಾತನ್ನ ಹೇಳ್ತಾನೆ. மாண்புமிகு பேரவை தலைவர் அவர்களுக்கும் பேரவை துணைத் தலைவர் அவர்களுக்கும் என்னுடைய நன்றி. உங்களுடைய பணிகள் சிறக்கட்டும். மீண்டும் என்னுடைய வாழ்த்துக்களை தெரிவித்துக் கொள்கிறேன். நன்றி, வணக்கம். வெல்க தமிழ், வாழ்க தமிழ்நாடு. மக்களை பிரிக்கும் சனாதனம் நிச்சயம் ஒழிக்கப்பட வேண்டும். நன்றி, வணக்கம். ಇದರಲ್ಲಿ ಅತ್ಯಂತ ಆಶ್ಚರ್ಯಕರ ವಿಚಾರ ಏನಪ್ಪಾ ಅಂತಂದ್ರೆ, ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮವನ್ನ ಅಳಿಸಿ ಹಾಕಬೇಕು ಅನ್ನುವಂತ ಹೇಳಿಕೆಯನ್ನ ಎಲ್ಲಿ ನೀಡಿರುವಂಥದ್ದು? ತಮಿಳುನಾಡು ವಿಧಾನಸಭೆಯಲ್ಲಿ ಹೊಸ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರ ಎದುರಲ್ಲೇ, ಅವರ ಸಮ್ಮುಖದಲ್ಲೇ, ಸಂವಿಧಾನದ ಆಶಯಗಳ ಮೇಲೆ ನಡ್ಕೊಳ್ಳುವಂತಹ ವಿಧಾನಸಭೆಯಲ್ಲಿ, ಎಲ್ಲ ಧರ್ಮಗಳನ್ನು ಕೂಡ ಗೌರವ ಕೊಟ್ಟು ಮಾತನಾಡಬೇಕಾದಂತಹ ಸ್ಥಳದಲ್ಲಿ ಬಹಿರಂಗವಾಗಿ ಸನಾತನ ಧರ್ಮದ ಹೆಸರನ್ನ ಉಲ್ಲೇಖ ಮಾಡಿ ಅದನ್ನ ಅಳಿಸಿ ಹಾಕುವಂತ ಎಚ್ಚರಿಕೆಯನ್ನ ನೀಡಲಾಗುತ್ತೆ ಅಂತಂದ್ರೆ ಏನರ್ಥ? ನಮ್ಮ ದೇಶದಲ್ಲಿ ಸುಮಾರು 100 ಕೋಟಿ ಮಂದಿ ಸನಾತನ ಧರ್ಮವನ್ನ ನಂಬುವಂತವರಿದ್ದಾರೆ. ಅಂತಹ ಪವಿತ್ರ ಸನಾತನ ಧರ್ಮದ ಬಗ್ಗೆ ವಿಧಾನಸಭೆಯೊಳಗೆ ನಿಂತು ಇವತ್ತು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾರೆ ಅಂತಂದ್ರೆ ಇದನ್ನ ಸ್ವೀಕಾರ ಮಾಡೋದಕ್ಕಾಗುತ್ತಾ? ಈ ಹಿಂದೆ ನೂಪುರ್ ಶರ್ಮಾ ಅವರು ಏನೋ ಅಗೇನ್ಸ್ಟ್ ಮಾತಾಡಿರ್ಲಿಲ್ಲ, ಉಲ್ಲೇಖ ಮಾಡಿದ್ರು. ಒಂದು ಗ್ರಂಥದಲ್ಲಿ ಏನಿತ್ತು ಅದನ್ನ ಉಲ್ಲೇಖ ಮಾಡೋದಕ್ಕೆ ಹೋದ್ರು. ಅದರಿಂದ ಆಮೇಲೆ ಅವ್ರು ಏನೇನೆಲ್ಲ ಅನುಭವಿಸಬೇಕಾಗಿ ಬಂತು ಅನ್ನುವಂಥದ್ದನ್ನ ಇಡೀ ದೇಶ ನೋಡಿದೆ. ಅದೇ ಇವತ್ತು ಸನಾತನ ಧರ್ಮಕ್ಕೆ ಇಷ್ಟೆಲ್ಲ ಅವಮಾನ ಮಾಡಿದ್ರು ಕೂಡ ಆ ವ್ಯಕ್ತಿಗೆ ಯಾವುದೇ ಸಮಸ್ಯೆ ಇಲ್ಲ. ವೀಕ್ಷಕರು, ಉದಯನಿಧಿ ಸ್ಟಾಲಿನ್ ಮಾತಾಡ್ತಾ ಹೊಸ ಸರ್ಕಾರಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ, ನಾವು ತಮಿಳುನಾಡಿನ ಜನರಿಗೋಸ್ಕರ ಕೆಲಸವನ್ನ ಮಾಡ್ತೀವಿ ಅಂತ ಎಲ್ಲ ಚೆನ್ನಾಗೇ ಮಾತಾಡ್ತಾರೆ. ಆದ್ರೆ ಭಾಷಣದ ಕೊನೆಯಲ್ಲಿ ಅವರು ಹೇಳಿದ್ರು, ಸನಾತನ ಧರ್ಮ ಜನರನ್ನ ವಿಭಜಿಸುತ್ತೆ, ಹಾಗಾಗಿ ಸನಾತನ ಧರ್ಮವನ್ನ ಸಂಪೂರ್ಣವಾಗಿ ಅಳಿಸಿ ಹಾಕಬೇಕು. ಹೊಸ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೋಡಿದ್ರೆ ಉದಯನಿಧಿ ಸ್ಟಾಲಿನ್ನ ಈ ಒಂದು ಮಾತಿನ ನಂತರ ನೋಡಿ ಹೀಗೆ ಈ ರೀತಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ. ಯಾಕೆ? ಅಂಡ್ ಇಂತಹ ಹೇಳಿಕೆಯನ್ನ ಉದಯನಿಧಿ ಸ್ಟಾಲಿನ್ ಎಲ್ಲಿ ಕೊಟ್ಟಿರುವಂಥದ್ದು? ತಮಿಳುನಾಡಲ್ಲಿ, ಎಲ್ಲಿ ಸುಮಾರು 87% ಮಂದಿ ಹಿಂದೂಗಳಿದ್ದಾರೆ, ಎಲ್ಲಿ ಕೇವಲ 6.12% ಜನ ಮಾತ್ರ ಕ್ರೈಸ್ತರು ಇದ್ದಾರೋ ಅಂತಹ ತಮಿಳುನಾಡಲ್ಲಿ 87% ಹಿಂದೂಗಳಿರುವಂತಹ ಆ ತಮಿಳುನಾಡಲ್ಲಿ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮವನ್ನ ಅಳಿಸಿ ಹಾಕುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗೆ ನೋಡಿದ್ರೆ ಜೋಸೆಫ್ ವಿಜಯ್ ತಮಿಳುನಾಡಿನ ಮೊದಲ ಕ್ರೈಸ್ತ ಮುಖ್ಯಮಂತ್ರಿ. ಯಾವ ರಾಜ್ಯದಲ್ಲಿ 87% ಹಿಂದೂಗಳಿದ್ದಾರೋ ಅದೇ ರಾಜ್ಯದಲ್ಲಿ ಜನ ಒಬ್ಬ ಕ್ರೈಸ್ತ ನಾಯಕನನ್ನ ಆಯ್ಕೆ ಮಾಡಿ ಮುಖ್ಯಮಂತ್ರಿ ಮಾಡಿ ಕಳಿಸ್ತಾರೆ. ಖಂಡಿತ ತಮಿಳುನಾಡಿನ ಹಿಂದೂಗಳು ಬಹುಶಃ ಜೋಸೆಫ್ ವಿಜಯ್ ಅವರಿಗೆ ವೋಟ್ ಮಾಡುವಂತ ಸಂದರ್ಭದಲ್ಲಿ ಅವರ ಮತವನ್ನು ನೋಡಿರ್ಲಿಕ್ಕಿಲ್ಲ, ಆದರೆ ಒಂದು ನಂಬಿಕೆ ಖಂಡಿತವಾಗ್ಲೂ ಇರುತ್ತೆ. ಜೋಸೆಫ್ ವಿಜಯ್ ಮುಖ್ಯಮಂತ್ರಿಯಾಗಿ ಬಂದ ನಂತರ ನಮ್ಮ ಸನಾತನ ಧರ್ಮಕ್ಕೆ ಉಳಿದ ಮತಗಳಿಗೆ ನೀಡುವಷ್ಟೇ ಗೌರವವನ್ನ ಕೊಡ್ತಾರೆ.
ನಮ್ಮ ಸನಾತನ ಧರ್ಮಕ್ಕೆ ಬದ್ಧರಾಗಿರ್ತಾರೆ, ಅಂದ್ರೆ ಗೌರವವನ್ನ ಕೊಡುತ್ತಾರೆ. ಆದ್ರೆ ವಿಧಾನಸಭೆಯಲ್ಲಿ ಜೋಸೆಫ್ ವಿಜಯ್ ಆ ರೀತಿಯಾದಂತಹ ಒಂದು ವರ್ತನೆ ತೋರಿಸಿದ್ರಲ್ವಾ. ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮವನ್ನ ಅಳಿಸಿ ಹಾಕಬೇಕು ಅಂತ ಅಂದಾಗ ಈ ರೀತಿ ನಮಸ್ಕಾರ ಮಾಡ್ತಾರಲ್ವಾ, ಇದನ್ನ ನೋಡಿ ತಮಿಳುನಾಡಿನ ಹಿಂದೂಗಳಿಗೆ ಒಂದು ನಿರಾಶೆ ಅಂತೂ ಖಂಡಿತವಾಗ್ಲೂ ಆಗಿರಬಹುದು. ಇಡೀ ದೇಶದ ಹಿಂದೂಗಳಿಗಂತೂ ಆಗಿದೆ ಬಿಡಿ. ಯಾಕಂದ್ರೆ ನೋಡಿ, ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮವನ್ನ ಅಳಿಸಿ ಹಾಕಬೇಕು ಅಂತ ಮಾತು ಮುಗಿಸಿದ ತಕ್ಷಣ ಜೋಸೆಫ್ ವಿಜಯ್ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸೋ ಬದಲು ನಮಸ್ಕಾರವನ್ನ ಮಾಡ್ತಾರೆ ಅಂತಂದ್ರೆ ಅದರ ಅರ್ಥ ಏನು? ತಮ್ಮ ಎಲ್ಲ ಮಾತುಗಳಿಗೂ ಕೂಡ ಧನ್ಯವಾದಗಳು ಅಂದ್ರೆ ಯಾವುದೇ ವಿರೋಧ ಇಲ್ಲ ಅಂತ ತಾನೇ ಅರ್ಥ, ಹೌದಾ? ವೀಕ್ಷಕರು, ಇವತ್ತು ಎಲ್ಲರೂ ಕೇಳಬೇಕಾಗಿರುವಂತಹ ಪ್ರಶ್ನೆ, ತಮಿಳುನಾಡಿನ ಮೊದಲ ಕ್ರೈಸ್ತ ಮುಖ್ಯಮಂತ್ರಿ ವಿಜಯ್ ಜೋಸೆಫ್ ಅವರಿಗೆ ಕೇಳಬೇಕಾಗಿರುವಂತಹ ಪ್ರಶ್ನೆ ಏನು? ಇದೇ ರೀತಿಯಲ್ಲಿ ಬೇರೆ ಯಾರಾದರೂ ಕ್ರೈಸ್ತ ಮತವನ್ನ ಅಳಿಸಿ ಹಾಕಬೇಕು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರೆ, ಅಥವಾ ಬೇರೆ ಯಾರಾದ್ರೂ ಇಸ್ಲಾಂ ಮತವನ್ನ ಅಳಿಸಿ ಹಾಕಬೇಕನ್ನುವಂತಹ ಹೇಳಿಕೆಯನ್ನ ವಿಧಾನಸಭೆಯೊಳಗೆ ಯಾರಾದ್ರೂ ಕೊಟ್ಟಿದ್ರೆ ಆಗಲೂ ಇದೇ ರೀತಿಯಾದಂತಹ ನೀರಸ ಪ್ರತಿಕ್ರಿಯೆ ಇತ್ತ. ವಿಜಯ್ ಜೋಸೆಫ್ ಅವರು ಇದೇ ರೀತಿ ಕೈ ಮುಗಿತಾ ಇದ್ರ, ಮೌನವಾಗಿ ಕೂತ್ಕೊಳ್ತಾ ಇದ್ರೆ ಇದೇ ರೀತಿ? ಅದೇ ತಮಿಳುನಾಡು ವಿಧಾನಸಭೆಯಲ್ಲಿ ಯಾರಾದ್ರೂ ನಾಯಕ ಎದ್ದು ನಿಂತು ಕ್ರೈಸ್ತ ಮತವನ್ನ ಅಳಿಸಿ ಹಾಕಬೇಕು ಅಥವಾ ಇಸ್ಲಾಂ ಮತವನ್ನ ಅಳಿಸಿ ಹಾಕಬೇಕು ಅಂತ ಹೇಳಿದಿದ್ರೆ, ಮತ್ತೆ ಕೇಳ್ತಾ ಇದ್ದೀನಿ, ಜೋಸೆಫ್ ವಿಜಯ್ ಸುಮ್ಮನೆ ಕೂರ್ತಾ ಇದ್ರ? ಅಥವಾ ಈ ದೇಶ ಸುಮ್ಮನೆ ಕೂರ್ತಾ ಇತ್ತ? ಈ ದೇಶದಲ್ಲಿ ಇರುವಂತವರು ಹೊತ್ತಿ ಉರಿತಾ ಇರಲಿಲ್ವಾ? ವೀಕ್ಷಕರ, ಜೋಸೆಫ್ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಎಲ್ಲಾ ಧರ್ಮಗಳಿಗೂ ಕೂಡ ಸಮಾನ ಗೌರವವನ್ನ ಕೊಡ್ತೀನಿ ಅಂತ ಅಂದ್ರು. ನಾನು ಎಲ್ಲರ ಮುಖ್ಯಮಂತ್ರಿ ಅಂತ ಸ್ವತಃ ಅವರು ಹೇಳಿಕೆಯನ್ನು ಕೊಡ್ತಾರೆ. ಆದ್ರೆ ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ವಿರೋಧವನ್ನ ವ್ಯಕ್ತಪಡಿಸದೆ ತಮ್ಮ ಆ ಪ್ರಮಾಣ ವಚನವನ್ನ ಅವರು ಉಲ್ಲಂಘನೆ ಮಾಡಲಿಲ್ವಾ? ತಮ್ಮ ರಾಜ್ಯದ 87% ಹಿಂದೂಗಳಿಗೆ ಅವಮಾನವನ್ನ ಮಾಡಲಿಲ್ವಾ? ಅವರ ನಂಬಿಕೆಗೆ ದ್ರೋಹವನ್ನ ಬಗೆಯಲಿಲ್ವಾ? ವೀಕ್ಷಕರು, ಉದಯನಿಧಿ ಸ್ಟಾಲಿನ್ ಹೇಳಿಕೆಯ ನಂತರ ಹೊಸದಾಗಿ ಆಯ್ಕೆಯಾಗಿರುವಂತಹ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಸದನದಲ್ಲಿ ತಮ್ಮ ಮೊದಲ ಭಾಷಣವನ್ನ ಮಾಡ್ತಾರೆ. ಆಗ ಅವರು ಬಯಸಿದಿದ್ರೆ, ಮನಸ್ಸು ಮಾಡಿದಿದ್ರೆ ತಮ್ಮ ಭಾಷಣದಲ್ಲಿ ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ಸ್ಪಷ್ಟವಾಗಿ ವಿರೋಧವನ್ನ ವ್ಯಕ್ತಪಡಿಸಬಹುದಿತ್ತು. ಅವ್ರು ಹೇಳ್ಬಹುದಿತ್ತು, ಉದಯನಿಧಿ ಸ್ಟಾಲಿನ್ ಹೇಳಿದಂತ ಆ ಮಾತಿಗೆ ನನ್ನ ಸಹಮತ ಇಲ್ಲ, ನನಗೆ ಅದನ್ನು ಒಪ್ಕೊಳ್ಳೋದಕ್ಕಾಗಲ್ಲ, ಅಂಡ್ ಆ ರೀತಿ ನಡೆದುಕೊಳ್ಳೋದಕ್ಕೆ ನಾನು ಅವಕಾಶವನ್ನ ಮಾಡಿಕೊಡಲ್ಲ ಅಂತ ಜೋಸೆಫ್ ವಿಜಯ್ ಡೈರೆಕ್ಟ್ ಆಗಿ ಹೇಳ್ಬಹುದಿತ್ತು. ಬಟ್ ಯಾಕೆ ಹೇಳಲಿಲ್ಲ? ಹಾಗಾದ್ರೆ ಜೋಸೆಫ್ ವಿಜಯ್ ಅವರಿಗೆ ಅದರಲ್ಲಿ ಒಪ್ಪಿಗೆ ಇತ್ತಾ? ಉದಯನಿಧಿ ಸ್ಟಾಲಿನ್ ಹೇಳಿಕೆ ಬಗ್ಗೆ ಅಥವಾ ಉದ್ದೇಶಪೂರ್ವಕವಾಗಿ ಮೌನವಾಗಿ ಕೂತ್ರ, ಇಲ್ಲ ಜಾಣ್ಮೆಯಿಂದ ಅದನ್ನ ನಿರ್ಲಕ್ಷ್ಯ ಮಾಡಿದ್ರ? ಯಾವುದಾದ್ರೂ ಒಂದಾಗಿರ್ಬೇಕಲ್ವಾ? ನೋಡಿ, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಮೇ 11ನೇ ತಾರೀಕು ಜೋಸೆಫ್ ವಿಜಯ್ ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್, ಅದೇ ರೀತಿ ಉದಯನಿಧಿ ಸ್ಟಾಲಿನ್ ಅವರನ್ನ ಅವರ ಮನೆಗೆ ಹೋಗಿ ಭೇಟಿ ಮಾಡ್ತಾರೆ. ಅಂಡ್ ಇದೇ ಜೋಸೆಫ್ ವಿಜಯ್ ಅದೇ ರೀತಿ ಉದಯನಿಧಿ ಸ್ಟಾಲಿನ್ ಅವ್ರ ಫ್ರೆಂಡ್ಸ್, ಪರಿಚಯ ಇರುವಂತವರು. ಜೋಸೆಫ್ ವಿಜಯ್ ರೀತಿಯಲ್ಲೇ ರಾಜಕೀಯಕ್ಕೆ ಬರೋ ಮೊದಲು ಉದಯನಿಧಿ ಸ್ಟಾಲಿನ್ ಚಿತ್ರರಂಗದಲ್ಲಿ ಕೆಲಸವನ್ನ ಮಾಡಿದಂಥವರು. ಅವರು ಕೂಡ ನಟರಾಗಿದ್ರು. 2008ರಲ್ಲಿ ಜೋಸೆಫ್ ವಿಜಯ್ ಅವರೊಂದು ಸಿನಿಮಾ ಬರುತ್ತೆ, ಕುರುವಿ ಅಂತ. ಅಂಡ್ ಆ ಸಿನಿಮಾದ ನಿರ್ಮಾಪಕ ಯಾರು ಅಂತ ನೋಡಿದ್ರೆ ನನ್ ಅದರ್ ದ್ಯಾನ್ ಉದಯನಿಧಿ ಸ್ಟಾಲಿನ್. ಹಾಗಾದ್ರೆ ಅಂತಹ ಏನಾದ್ರೂ ಕನೆಕ್ಷನ್ ಇತ್ತಾ ಇಲ್ಲಿ ಮೌನವಾಗಿ ಕೂತ್ಕೊಳ್ಳೋದಕ್ಕೆ? ವೀಕ್ಷಕರಿಗೆ, ಉದಯನಿಧಿ ಸ್ಟಾಲಿನ್ ಈ ಹೇಳಿಕೆಯನ್ನ ವಿಧಾನಸಭೆಯ ಒಳಗೆ ಯಾಕೆ ನೀಡಿದ್ರು ಅಂತ ನಾವು ಒಂದು ಬಾರಿ ನೋಡೋಣ. ಅದಕ್ಕೂ ಕಾರಣ ಇದೆ. ಸಂವಿಧಾನದ ಆರ್ಟಿಕಲ್ 194 ಪ್ರಕಾರ ಶಾಸಕರಿಗೆ ಸದನದ ಒಳಗೆ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷ ಸಂವಿಧಾನಾತ್ಮಕ ರಕ್ಷಣೆ ಸಿಗುತ್ತೆ. ಅಂದ್ರೆ ವಿಧಾನಸಭೆಯ ಒಳಗೆ ನೀಡಿದಂತಹ ಭಾಷಣಕ್ಕೆ ಯಾವುದೇ ಶಾಸಕರ ವಿರುದ್ಧ ನ್ಯಾಯಾಲಯದಲ್ಲಿ ನೇರ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ.
ಇದನ್ನ ಸಂವಿಧಾನದಲ್ಲಿ ವಿಶೇಷ ಹಕ್ಕು ಅಂತ ಕರೆಯಲಾಗುತ್ತೆ. ಹೀಗೆ ಮಾಡಿರೋದ್ರ ಉದ್ದೇಶ ಏನು ಅಂತಂದ್ರೆ, ಯಾವುದೇ ಶಾಸಕ ಆಗಿರ್ಲಿ ಅವರು ಭಯ ಇಲ್ಲದೆ ಸದನದಲ್ಲಿ ತಮ್ಮ ಅಭಿಪ್ರಾಯವನ್ನ ಹೇಳಲಿ. ಇನ್ನು ಸರ್ಕಾರದ ವಿರುದ್ಧ ಟೀಕೆಯನ್ನು ಮಾಡುವಂತ ಸಂದರ್ಭದಲ್ಲೂ ಅಷ್ಟೇ ಧೈರ್ಯವಾಗಿ ಮಾಡಲಿ, ಇರುವಂತದನ್ನ ಹೇಳಲಿ, ಜನರ ಸಮಸ್ಯೆಗಳನ್ನ ಮುಕ್ತವಾಗಿ ಅಲ್ಲಿ ಎತ್ತಿ ಹಿಡಿಲಿ, ಅದಕ್ಕೆ ಅವಕಾಶ ಇರಬೇಕು ಅಂತ ಈ ಒಂದು ವಿಶೇಷವಾದಂತಹ ಅಧಿಕಾರವನ್ನು ಕೊಟ್ಟಿರೋದು. ಹಾಗಂತ ಇದರ ಅರ್ಥ ಸದನದ ಒಳಗೆ ಯಾರೇ ಶಾಸಕರಾಗಿದ್ರು ಕೂಡ ಅವ್ರು ಏನು ಬೇಕಾದ್ರೂ ಮಾತನಾಡಬಹುದು, ಅಥವಾ ಯಾವುದೇ ಧರ್ಮಕ್ಕೆ ಅವಮಾನವನ್ನ ಮಾಡಬಹುದು, ಅವರಿಗೆ ಯಾವುದೇ ಹೊಣೆಗಾರಿಕೆ ಇರೋದಿಲ್ಲ ಅಂತ ಅಲ್ಲ. ಹಾಗಾಗಿ ಹೊಸ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅಟ್ಲೀಸ್ಟ್ ಅವರಾದ್ರೂ ಈ ಹೇಳಿಕೆಗೆ ತಕ್ಷಣ ವಿರೋಧವನ್ನ ವ್ಯಕ್ತಪಡಿಸಬೇಕಾಗಿತ್ತು. ವಿಧಾನಸಭೆಯ ಸ್ಪೀಕರ್ ಉದಯನಿಧಿ ಸ್ಟಾಲಿನ್ನ ಈ ಭಾಷಣದ ಭಾಗವನ್ನ ತೆಗೆದು ಹಾಕಬೇಕಾಗಿತ್ತು ದಾಖಲೆಯಿಂದ. ಆ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬಹುದಿತ್ತು. ಸನಾತನ ಧರ್ಮದ ಮೇಲಿನ ಇಂತಹ ಅವಮಾನಗಳನ್ನ ಯಾವತ್ತೂ ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಅಂಥದ್ದು ಯಾವುದು ಕೂಡ ನಡೀಲಿಲ್ಲ. ವೀಕ್ಷಕರ, ಆಮೇಲೆ ಉದಯನಿಧಿ ಸ್ಟಾಲಿನ್ಗೆ ಇನ್ನೂ ಕೂಡ ಬುದ್ಧಿ ಬಂದಿರೋ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಈ ಹಿಂದೆ ಸನಾತನ ಧರ್ಮ ಡೆಂಗ್ಯೂ ಮಲೇರಿಯಾ ಇದ್ದ ಹಾಗೆ ಸನಾತನ ಧರ್ಮವನ್ನ ಹಾಗಾಗಿ ಅಳಿಸಿ ಹಾಕಬೇಕು ಅನ್ನುವಂತ ಹೇಳಿಕೆಯನ್ನ ಕೊಟ್ಟು, ಅಂದ್ರೆ ಸನಾತನ ಧರ್ಮವನ್ನ ಅಳಿಸಿ ಹಾಕುವಂತ ಪ್ರಯತ್ನದಲ್ಲಿ ಅವರು ತಮ್ಮದೇ ಪಕ್ಷವನ್ನ ಅಳಿಸಿ ಹಾಕೋದ್ರಲ್ಲಿ ಯಶಸ್ವಿಯಾದ್ರು. ತಮ್ಮ DMK ಪಕ್ಷದ ತಮ್ಮ ತಂದೆ MK ಸ್ಟಾಲಿನ್ ಅವರ ರಾಜಕೀಯ ಭವಿಷ್ಯವನ್ನೇ ಹಾಳು ಮಾಡಿದ್ರು. ಸನಾತನ ಧರ್ಮವನ್ನ ಅಳಿಸಿ ಹಾಕುವಂತಹ ಕನಸನ್ನ ಕಾಣ್ತಾ ಈ ಸರ್ತಿ DMK ತಮಿಳುನಾಡಿನಿಂದ ಅಧಿಕಾರವನ್ನೇ ಕಳ್ಕೊಳ್ತು. ಕರೆಕ್ಟಾ? ತಮಿಳುನಾಡಿನಲ್ಲಿ ಅಧಿಕಾರವನ್ನು ಕಳ್ಕೊಳ್ತು. 2021 ಚುನಾವಣೆಯಲ್ಲಿ DMK 133 ಸ್ಥಾನಗಳನ್ನು ಗೆದ್ದಿತ್ತು. ಬಟ್ ಈ ಸರ್ತಿ ಎಷ್ಟು? ಜಸ್ಟ್ 69 ಸ್ಥಾನಗಳಿಗೆ ಮಾತ್ರ ಸೀಮಿತ ಆಯಿತು. ಯಾಕೆ? ತಮಿಳುನಾಡಿನ ಜನ ಸನಾತನ ಧರ್ಮಕ್ಕೆ ಅವಮಾನ ಮಾಡಿದರೆ ಏನಾಗುತ್ತೆ ಅನ್ನುವಂಥದ್ದನ್ನು ತೋರಿಸಿಕೊಟ್ರು. ಆ ಮೂಲಕ ತಮಿಳುನಾಡಿನಿಂದ DMK ಸರ್ಕಾರ ನಿರ್ಮೂಲನೆ ಆಯಿತು. MK ಸ್ಟಾಲಿನ್ ಮುಖ್ಯಮಂತ್ರಿ ಕುರ್ಚಿಯಿಂದ ಹಿಂದೆ ಸರಿಬೇಕಾಯಿತು. ಆದರೂ ಉದಯನಿಧಿ ಸ್ಟಾಲಿನ್ಗೆ ಇವತ್ತಿಗೂ ಕೂಡ ಅದು ಅರ್ಥ ಆಗ್ತಿಲ್ಲ, ಅರ್ಥ ಆದ ಹಾಗೆ ಕಾಣಿಸ್ತಾ ಇಲ್ಲ. ತಮಿಳುನಾಡಲ್ಲಿ ಜನ ನಮ್ಮನ್ನ ಯಾಕೆ ಆಯ್ಕೆ ಮಾಡಲಿಲ್ಲ, ನಮ್ಮ ವಿರುದ್ಧ ಯಾಕೆ ತೀರ್ಪನ್ನು ಕೊಟ್ರು ಅಂತ ಈ ಕ್ಷಣಕ್ಕೂ ಉದಯನಿಧಿ ಸ್ಟಾಲಿನ್ಗೆ ಅರ್ಥ ಆದ ಹಾಗೆ ಕಾಣಿಸ್ತಾ ಇಲ್ಲ. ಈ ಪ್ರಕರಣದ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ, ಅಂದ್ರೆ ಈ ಹಿಂದೆ ಉದಯನಿಧಿ ಸ್ಟಾಲಿನ್ ಹೇಳಿಕೆಯನ್ನು ಕೊಟ್ಟಿದ್ರಲ್ವಾ ಸನಾತನ ಧರ್ಮದ ವಿರುದ್ಧವಾಗಿ, ಸೊ ಅದರ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು, ಇಂತಹ ಹೇಟ್ ಸ್ಪೀಚ್ ಅನ್ನು ಕೊಡೋ ಹಾಗೆ ಇಲ್ಲ, ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುತ್ತೆ, ಇದು ಬೇರೆ ಬೇರೆ ಧರ್ಮ, ಭಾಷೆ, ಸಂಸ್ಕೃತಿಗಳನ್ನ ಭಾರತದ ಅತಿ ದೊಡ್ಡ ಶಕ್ತಿ ಅಂತ ನೋಡುವಂತ ಸಂವಿಧಾನದ ಮೂಲ ಆಶಯಕ್ಕೆ ವಿರುದ್ಧ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಇವರಿಗೆ ಹೈಕೋರ್ಟೋ ಸುಪ್ರೀಂ ಕೋರ್ಟೋ ಯಾರು ಹೇಳಿದ್ರು ಲೆಕ್ಕಕ್ಕಿಲ್ಲ. ಬೇಕಾದ್ರೆ ಮಾತಿಗೆ ಸಂವಿಧಾನ 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 ಅಂತ ಪ್ರತಿಯೊಬ್ರು ಹೇಳ್ತಾರೆ ಇವರು. ಆದ್ರೆ ಸಂವಿಧಾನದ ಪ್ರಕಾರ ಇವರಿಗೆ ನಡ್ಕೊಳ್ಳೋದಕ್ಕಾಗಲ್ಲ, ಬರೋದು ಇಲ್ಲ. ಅದು ಇವರುಗಳಿಗೆ ಒಂದು ಶೀಲ್ಡ್ ಅಷ್ಟೇ. ಬಟ್ ನಾವು ಕೇಳಬೇಕಾಗಿರುವಂಥದ್ದು, ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮದ ಬಗ್ಗೆ ಹೇಳಿದಾರಲ್ವ ಈಗ, ಅದೇ ರೀತಿ ಬೇರೆ ಯಾವುದಾದ್ರೂ ಮತದ ಬಗ್ಗೆ ಇಂತಹ ಅವಮಾನಕಾರಿ ಮಾತು ಹೇಳುವಂಥ ಧೈರ್ಯವನ್ನು ಅವರು ತೋರಿಸ್ತಾ ಇದ್ರಾ? ಇಸ್ಲಾಂ ಮತದ ಬಗ್ಗೆ ಇದೇ ರೀತಿಯಾದಂತಹ ಪದಗಳನ್ನು ಅವರಿಗೆ ಬಳಸೋದಕ್ಕೆ ಧೈರ್ಯ ಇದೆಯಾ? ಅಥವಾ ಕ್ರೈಸ್ತ ಮತದ ಬಗ್ಗೆ ಇಂತಹ ಹೇಳಿಕೆಯನ್ನು ಕೊಡೋದಕ್ಕೆ ಅವ್ರಿಗೆ ಆಗತ್ತಾ? ಖಂಡಿತವಾಗ್ಲೂ ಆಗಲ್ಲ. ಆದರೆ ಸನಾತನ ಧರ್ಮದ ವಿಚಾರಕ್ಕೆ ಅಂತ ಬಂದಾಗ ಮತ್ತೆ 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 ಮಾತಾಡ್ತಾರೆ, ಅವಮಾನ ಮಾಡ್ತಾರೆ. ಯಾಕಂದ್ರೆ ಸನಾತನ ಧರ್ಮವನ್ನ ನಂಬುವಂಥವ್ರು ಬಹಳ ವಿಶಾಲ ಹೃದಯದವರು. ಅದಕ್ಕೆ ಅಲ್ವಾ ಇವತ್ತಿಗೂ ಕೂಡ ಬಹಳಷ್ಟು ಮಂದಿ ಸೆಕ್ಯುಲರ್ ಸೋಗಿನಲ್ಲಿ ಬಂದು ಹಿಂದೂಗಳ ವಿರುದ್ಧನೇ ಮಾತಾಡ್ತಾರೆ. ಪ್ರಭು ಶ್ರೀರಾಮರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಸೀತಾ ಮಾತೆಗೆ ಅವಮಾನವನ್ನ ಮಾಡ್ತಾರೆ.
ಹಿಂದೂ ದೇವರುಗಳಿಗೆ ಅವಮಾನವನ್ನ ಮಾಡ್ತಾರೆ, ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಆದ್ರೆ ಅಂಥವರಿಗೆ ಏನೂ ಸಮಸ್ಯೆ ಆಗಲ್ಲ. ಬಹುಶಃ ಇದೇ ಲಾಭವನ್ನ ಉದಯನಿಧಿ ಸ್ಟಾಲಿನ್ ಅಂತಹ ನಾಯಕರು ಇವತ್ತಿಗೂ ಕೂಡ ಪಡ್ಕೊಳ್ತಾ ಇರುವಂಥದ್ದು. ಅಂದ್ರೆ ಇವ್ರುಗಳಿಗೆ ಹೇಗೆ ಅಂತಂದ್ರೆ, ತಾವು ಹಿಂದೂ ಧರ್ಮಕ್ಕೆ ಅವಮಾನವನ್ನ ಮಾಡಿದ್ರೆ, ಸನಾತನ ಧರ್ಮದ ವಿರುದ್ಧವಾಗಿ ಮಾತನಾಡಿದ್ರೆ ಬೇರೆ ಮತದ ಜನ ಅದರಿಂದ ಖುಷಿ ಆಗ್ತಾರೆ ಅನ್ನುವಂತಹ ನಂಬಿಕೆ ಇವ್ರುಗಳತ್ತು. ಅದಕ್ಕೆ ಪ್ರತಿ ಸಲ ಇಂತಹ ತಪ್ಪುಗಳನ್ನು ಮಾಡ್ತಾನೆ ಹೋಗ್ತಾರೆ. ವೀಕ್ಷಕರು, ಇನ್ನು ಕಾಂಗ್ರೆಸ್ ವಿಚಾರದಲ್ಲೂ ಅಷ್ಟೇ. ಇಲ್ಲಿ DMK ಅದೇ ರೀತಿ ಕಾಂಗ್ರೆಸ್ನ ವಿಚಾರಧಾರೆಗಳು ಆಲ್ಮೋಸ್ಟ್ ಒಂದೇ ರೀತಿ ಇದೆ. ಆಲ್ಮೋಸ್ಟ್ ಒಂದೇ ರೀತಿ. ಬಹಳಷ್ಟು ಮಂದಿ ಪ್ರಶ್ನೆಯನ್ನ ಮಾಡ್ತಾರೆ. ಒಂದಷ್ಟು ಮಂದಿ ಸೆಕ್ಯುಲರ್ಸ್ ಹೋಗಲಿ ಬಂದು ಕೇಳ್ತಾರೆ, ಬಿಜೆಪಿ ಮೋದಿಜಿಯವರು ಯಾಕೆ ಹಿಂದೂ ಹೆಸರು ಇಟ್ಕೊಂಡು ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ ಅಂತ. ಆದ್ರೆ ಅದೇ ಮಂದಿ ಕಾಂಗ್ರೆಸ್ ಆಗಿರಬಹುದು, ಇಂಥ ಉದಯನಿಧಿ ಸ್ಟಾಲಿನ್ ಅಂತವರಾಗಿರಬಹುದು, ಸನಾತನ ಧರ್ಮದ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಾಗ ಯಾಕೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತೀರಾ, ಸನಾತನ ಧರ್ಮದ ವಿರುದ್ಧವಾಗಿ ನಿಂತ್ಕೊಂಡು ಯಾಕೆ ನೀವು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತೀರಾ ಅಂತ ಯಾರು ಪ್ರಶ್ನೆಯನ್ನ ಮಾಡಲ್ಲ. ಸನಾತನ ಧರ್ಮದ ವಿರುದ್ಧವಾಗಿ ನಡ್ಕೊಂಡಾಗ ಇವ್ರುಗಳು ಒಂದು ಮಾತನ್ನು ಆಡಲ್ಲ. ಅದರಲ್ಲೇ ಇವರ ಬಂಡವಾಳ ಏನನ್ನುವಂಥದ್ದು ಬಯಲಾಗೋದಿಲ್ವಾ? ಹೌದಲ್ವೋ? ಈಗ ಅಫ್ಕೋರ್ಸ್ ಕಾಂಗ್ರೆಸ್ ಹಾಗೆ DMK ಒಂದಾಗಿಲ್ಲ. ಆದರೆ ಕಾಂಗ್ರೆಸ್ ಮಾಡ್ತಾ ಇದ್ದಂತಹ ಕೆಲಸವನ್ನ ಈಗ DMK ಆಗಿರ್ಬೋದು, ಅವರ ಮಿತ್ರ ಪಕ್ಷಗಳಾಗಿರ್ಬೋದು ಮಾಡ್ತಾ ಇದ್ದಾರೆ. ರಾಹುಲ್ ಇಟಲಿ ಹಾಗೆ ಕಾಂಗ್ರೆಸ್ ಈಗ ವಿಜಯ್ ಜೋಸೆಫ್ ಜೊತೆಗೆ ಇರಬಹುದು. ಆದರೆ ಸನಾತನ ಧರ್ಮದ ವಿರುದ್ಧದ ವಿಚಾರದಲ್ಲಿ, ಸನಾತನ ಧರ್ಮಕ್ಕೆ ಅವಮಾನ ಮಾಡುವಂತಹ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಯಾವತ್ತಿದ್ರೂ ಕೂಡ ಉದಯನಿಧಿ ಸ್ಟಾಲಿನ್ ಬೆಂಬಲದಲ್ಲೇ ನಿಂತ್ಕೊಳ್ತಾರೆ. ಅದಕ್ಕೆ ಪ್ರೂಫ್ ಇದೆ ನೋಡಿ. ಕಾಂಗ್ರೆಸ್ನೊಬ್ಬ ನಾಯಕ ಹೇಳಿದಾನಲ್ವಾ, ತಮಿಳುನಾಡು ಚುನಾವಣೆಯಲ್ಲಿ ಬಿಜೆಪಿ ಸೋಲೋದು ಅಂತಂದ್ರೆ ತಮಿಳುನಾಡಿನಿಂದ ಸನಾತನ ಧರ್ಮ ಹೊರಗೆ ಹೋಗುವುದು ಅಂತಾನೆ ಅರ್ಥ. ಬಿಜೆಪಿಯ ಸೋಲು ಅಂತಂದ್ರೆ ಸನಾತನ ಧರ್ಮದ ಸೋಲು. ಬಿಜೆಪಿ ಔಟ್ ಈಸ್ ಈಕ್ವಲ್ ಟು ಸನಾತನ ಧರ್ಮ ಔಟ್ ಅಂದ್ರೆ ಈ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು. ಹಾಗಾದ್ರೆ ಇವರ ಮನಸ್ಥಿತಿ ಏನು, ಇವರ ಉದ್ದೇಶ ಏನು ಅನ್ನುವಂಥದ್ದು ಇದರಲ್ಲಿ ಅರ್ಥ ಆಗೋದಿಲ್ವಾ? ಹಾಗಾಗಿ ವೀಕ್ಷಕರು, ಇದು ಕೇವಲ ರಾಜಕೀಯ ವಿಚಾರ ಮಾತ್ರ ಅಲ್ಲ, ಇದು ಕೋಟ್ಯಾಂತರ ಹಿಂದೂಗಳ ನಂಬಿಕೆಯ ಪ್ರಶ್ನೆ. ಯಾವ ಧರ್ಮನೇ ಆಗಿರಲಿ, ಯಾರೇ ಆಗಿರಲಿ, ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರು ಗೌರವವನ್ನು ಕೊಡಬೇಕು. ಆದರೆ ಸೆಕ್ಯುಲರಿಸಂ ಹೆಸರಲ್ಲಿ ಸನಾತನ ಧರ್ಮವನ್ನೇ ಟಾರ್ಗೆಟ್ ಮಾಡುವಂತಹ ರಾಜಕೀಯ ಯಾವತ್ತೂ ಕೂಡ ಒಪ್ಕೊಳ್ಳೋದಕ್ಕಾಗಲ್ಲ. ಅಂಡ್ ಅಂತಹ ವ್ಯಕ್ತಿಗಳನ್ನ ಕೂಡ ಒಪ್ಕೊಳ್ಳೋದಕ್ಕಾಗಲ್ಲ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.